galvanometer or suspended coil galvanometer. Okay. The sensitive device which is used to measure very small current in the order of 10 raised to minus 10 to 10 raised to minus 6 ampere is called moving coil galvanometer. Very small current ಅಂದರೆ 10 raised to minus 10 ampere ಇಂದ 10 raised to minus 6 ampere ವೆರಿ ಸ್ಮಾಲ್ ಕರೆಂಟ್ ಅನ್ನ ಮೆಜರ್ ಮಾಡತಕ್ಕಂಥ ಈ ಒಂದು ಸೆನ್ಸಿಟಿವ್ ಡಿವೈಸ್ಗೆ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್ ಅಥವಾ ಸಸ್ಪೆಂಡೆಡ್ ಕಾಯಿಲ್ ಗ್ಯಾಲೋಮೀಟರ್ ಅಂತ ಕರೀತೀವಿ. ಸೊ ಈ ಒಂದು ಗ್ಯಾಲೋಮೀಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಟಾರ್ಕ್ ಅಂಡ್ ದ ಕರೆಂಟ್ ಫ್ಲೋ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಟೋ ಈಕ್ವಲ್ ಟು ಎಂ ಬಿ ಸೈನ್ ಥೀಟಾ. ಕರೆಂಟ್ ಲೂಪ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದರ ಮೇಲೆ ಟಾರ್ಕ್ ಆಕ್ಟ್ ಆಗುತ್ತೆ. ದಟ್ ಟಾರ್ಕ್ ಟೋ ಇಸ್ ಈಕ್ವಲ್ ಟು ಎಂ ಬಿ ಸೈನ್ ಥೀಟಾ. ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಹಾಗೆ ಇದರ ಕನ್ಸ್ಟ್ರಕ್ಷನ್ ಎ ಬಿ ಅಂತಕ್ಕಂಥದ್ದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್, ಅಂದ್ರೆ ಈ ರೀತಿ ಒಂದು ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಅದು ದಪ್ಪ ಇರುತ್ತೆ. ಆ ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಮೇಲೆ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನು ಸುತ್ತಬೇಕು. ಈ ನಂಬರ್ ಆಫ್ ಟರ್ನ್ಸ್ ಇರೋ ತರ ಇನ್ಸುಲೇಟೆಡ್ ಕಾಪರ್ ವೈರ್ ಅನ್ನ ಆ ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಮೇಲೆ ಸುತ್ತಿದ್ರೆ ಅದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಯ್ತು. ಆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಅನ್ನ ಇಲ್ಲಿ ಒಂದು ವೈರ್ ಇಂದ ಸಸ್ಪೆಂಡ್ ಮಾಡಿದ್ವಿ, ನೇತಾಕಿದ್ದೀವಿ. ಪಿ ಅಂದ್ರೆ ಪಾಸ್ಪರ್ ಬ್ರಾಂಚ್. ಪಾಸ್ಪರ್ ಬ್ರಾಂಚ್ ಮೆಟಲ್ ಇಂದ ಮಾಡಿರ್ತಕ್ಕಂಥ ಸ್ಟ್ರಿಪ್ ಇಂದ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅಂಡ್ ಇಟ್ ಈಸ್ ಅಟ್ಯಾಚ್ ಟು ದ ಟಾರ್ಷನಲ್ ಹೆಡ್ ಟಿ ಅಟ್ ದ ಟಾಪ್ ಆಫ್ ದ ಇನ್ಸ್ಟ್ರೂಮೆಂಟ್. ಇಲ್ಲಿ ಪಾಸ್ಪರ್ ಬ್ರಾಂಚ್ ಅನ್ನು ಯಾಕೆ ಯೂಸ್ ಮಾಡಿದ್ವಿ ಅಂದ್ರೆ ಇಟ್ ಹ್ಯಾಸ್ ಲೋ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್, ಸೊ ಇಟ್ ಸೆನ್ಸಿಟಿವಿಟಿ ಬಿಕಮ್ಸ್ ಮೋರ್. ಈ ಪಾಸ್ಪರ್ ಬ್ರಾಂಚ್ ಅಲ್ಲಿ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಕಡಿಮೆ ಇರುತ್ತೆ, ಹಾಗಾಗಿ ಆ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಎನ್ ಮತ್ತು ಎಸ್ ಅಂತಕ್ಕಂಥ ಎರಡು ಪವರ್ಫುಲ್ ಮ್ಯಾಗ್ನೆಟಿಕ್ ಪೋಲ್ಸ್, ಎರಡು ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ತಗೊಂಡಿದ್ವಿ. ಅದರಿಂದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಪ್ರೊಡ್ಯೂಸ್ ಆಗಿದೆ. ಈಗ ಎಸ್ ಅಂತಕ್ಕಂಥದ್ದು ಸ್ಮಾಲ್ ಸ್ಪ್ರಿಂಗ್, ಇಟ್ ಈಸ್ ಯೂಸ್ ಟು ಅಬ್ಸರ್ವ್ ದ ಟ್ವಿಸ್ಟಿಂಗ್ಸ್ ಇನ್ ದ ಸಸ್ಪೆನ್ಷನ್ ವೈರ್. ಜೊತೆಗೆ ಈ ಪಾಸ್ಪರ್ ಬ್ರಾಂಚ್ ಮೇಲೆ ಎಂ ಅಂತಕ್ಕಂಥ ಸ್ಮಾಲ್ ಕಾನ್ಕೇವ್ ಮಿರರ್ ಅನ್ನು ಅಟ್ಯಾಚ್ ಮಾಡಿದ್ದೀವಿ. ಈ ಒಂದು ಸ್ಮಾಲ್ ಮಿರರ್ ಅನ್ನು ಅಟ್ಯಾಚ್ ಮಾಡಿರೋದ್ರಿಂದ ಇಟ್ ಈಸ್ ಯೂಸ್ ಟು ಮೆಜರ್ ದ ಡಿಫ್ಲೆಕ್ಷನ್ ಬೈ ದ ಲ್ಯಾಂಪ್ ಅಂಡ್ ಸ್ಕೇಲ್ ಅರೇಂಜ್ಮೆಂಟ್. ಅಂದ್ರೆ ಈ ಮಿರರ್ ಎದುರುಗಡೆಗೆ ಒಂದು ಸ್ಕೇಲ್ ಇರುತ್ತೆ, ಅದರ ಮೇಲೆ ಒಂದು ಲ್ಯಾಂಪ್ ಇರುತ್ತೆ. ಆ ಲ್ಯಾಂಪ್ ಇಂದ ಬಂದಿರತಕ್ಕಂಥ ಲೈಟ್ ಮಿರರ್ ಮೇಲೆ ಬಿದ್ದು ಆ ಮಿರರ್ ಇಂದ ರಿಫ್ಲೆಕ್ಟ್ ಆಗಿ ಬಂದಿರತಕ್ಕಂಥ ಸ್ಪಾಟು ಆ ಸ್ಕೇಲ್ ಮೇಲೆ ಬೀಳುತ್ತೆ. ಯಾವಾಗ ಕಾಯಿಲ್ ರೊಟೇಟ್ ಆಗುತ್ತೋ ಆಗ ಮಿರರು ಸಹಿತ ಈ ರೀತಿ ಆಸ್ಲೇಟ್ ಆಗಿ ಆ ಡಿಫ್ಲೆಕ್ಷನ್ ಸಹಿತ ಸ್ಕೇಲ್ ಮೇಲೆ ಮೂವ್ ಆಗುತ್ತೆ. ಅದರಿಂದ ನಾವು ಡಿಫ್ಲೆಕ್ಷನ್ ಮೆಜರ್ ಮಾಡ್ತೀವಿ ಥೀಟಾ. ನೆಕ್ಸ್ಟ್ ಟಾರ್ಷನ್ ಹೆಡ್ ಮತ್ತು ಸ್ಪ್ರಿಂಗ್ ಗಳ ಮಧ್ಯೆ T1 ಮತ್ತು T2 ಅಂತಕ್ಕಂಥ ಟರ್ಮಿನಲ್ಸ್ ಅನ್ನ ಕನೆಕ್ಟ್ ಮಾಡಿದ್ವಿ. ಸೊ ಈ ಒಂದು ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್ ನ ಡಿ ಆರ್ಸನಲ್ ಅಂತಕ್ಕಂಥ ಮಾಡಿಫೈ ಮಾಡ್ತಾರೆ. ಹಾಗೆ ಆ ಕಾಯಿಲ್ ನ ಒಳಗಡೆಗೆ ಒಂದು ಸ್ಮಾಲ್ ಸಿಲಿಂಡ್ರಿಕಲ್ ಐರನ್ ಪೀಸ್ ಅನ್ನು ಇಡ್ತಾರೆ. ಹಾಗಾದ್ರೆ ಸ್ಮಾಲ್ ಸಿಲಿಂಡ್ರಿಕಲ್ ಐರನ್ ಪೀಸ್, ಐರನ್ ಇಸ್ ದ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಸೊ ಇಟ್ ಇಂಟೆನ್ಸಿಫೈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಪೋಲ್ಸ್. ಆ ಪೋಲ್ಸ್ ಇಂದ ಪ್ರೊಡ್ಯೂಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಇಂಟೆನ್ಸಿಫೈ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ, ಮ್ಯಾಗ್ನಿಫೈ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಐರನ್ ಪೀಸ್ ಅನ್ನು ಇಡ್ತಾರೆ. ನೆಕ್ಸ್ಟ್ ಇಸ್ಟೋ ಬಾರ್ ಮ್ಯಾಗ್ನೆಟ್ ಕಾನ್ಕೇವ್ ಶೇಪ್ ಅಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಪೋಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಆ ಕಾನ್ಕೇವ್ ಶೇಪ್ ಅಲ್ಲಿ ಇರೋ ಮ್ಯಾಗ್ನೆಟಿಕ್ ಪೋಲ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಇಟ್ ಮೇಂಟೈನ್ಸ್ ದ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಈ ಕಾನ್ಕೇವ್ ಪೋಲ್ಸ್ ಅನ್ನು ಯೂಸ್ ಮಾಡ್ತಾನೆ. ಇದು ಮಾಡಿಫೈಡ್ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್. ನೆಕ್ಸ್ಟ್ ವರ್ಕಿಂಗ್ ಅಂಡ್ ಥಿಯರಿ. T1 ಮತ್ತು T2 ಟರ್ಮಿನಲ್ಸ್ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡ್ತೀವಿ. ಯಾವಾಗ ಕರೆಂಟು ಬಿ ಎ ಮತ್ತು ಸಿ ಡಿ ಅಂತಕ್ಕಂಥ ವರ್ಟಿಕಲ್ ಸೈಡ್ಸ್ ಅಲ್ಲಿ ಪಾಸ್ ಆಗುತ್ತೋ ಆಗ ಕರೆಂಟ್ ಇರ್ತಕ್ಕಂಥ ಕಾಯಿಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗಿತ್ತು. ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಪರ್ಪೆಂಡಿಕ್ಯುಲರ್ ಆಗಿ ಕರೆಂಟ್ ಪಾಸ್ ಆಗೋದ್ರಿಂದ ಆ ಒಂದೊಂದು ವರ್ಟಿಕಲ್ ಸೈಡ್ ಮೇಲೆ ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಹಾಗೆ ಒಂದೊಂದು ವರ್ಟಿಕಲ್ ಸೈಡ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ಮೆಕ್ಯಾನಿಕಲ್ ಫೋರ್ಸ್ ಇಕ್ವೇಶನ್ ಗೊತ್ತಿದೆ, BIL. ಇಲ್ಲಿ n ನಂಬರ್ ಆಫ್ ಟರ್ನ್ಸ್ ಇರೋದ್ರಿಂದ F equal to NBIL. n ಅಂದ್ರೆ ನಂಬರ್ ಆಫ್ ಟರ್ನ್ಸ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಪೋಲ್ಸ್, I ಅಂದ್ರೆ ಕರೆಂಟ್ ಥ್ರೂ ದ ಕಾಯಿಲ್, L ಅಂದ್ರೆ ಲೆಂತ್ ಆಫ್ ದ ರೆಕ್ಟಾಂಗ್ಯುಲರ್ ಕಾಯಿಲ್.
ಈಗ ಈ ವರ್ಟಿಕಲ್ ಸೈಡ್ ಮೇಲೆ ಒಂದು ಫೋರ್ಸ್ ಆಗ್ತಾ ಇದೆ, ಈ ವರ್ಟಿಕಲ್ ಸೈಡ್ ಮೇಲೆ ಇನ್ನೊಂದು ಫೋರ್ಸ್ ಆಗ್ತಾ ಇದೆ. ಈ ರೀತಿ ಎರಡು ಈಕ್ವಲ್ ಅಂಡ್ ಅನ್ಲೈಕ್ ಪ್ಯಾರಲ್ ಫೋರ್ಸಸ್ಗಳು ಆಗ್ತಾ ಇದ್ದಾವೆ. ಯಾವಾಗ ಎರಡು ಈಕ್ವಲ್ ಅಂಡ್ ಅನ್ಲೈಕ್ ಪ್ಯಾರಲ್ ಫೋರ್ಸಸ್ಗಳು ವರ್ಟಿಕಲ್ ಸೈಡ್ ಮೇಲೆ ಆಕ್ಟ್ ಆಗ್ತಾವೋ ಆಗ ರೆಕ್ಟಾಂಗಲ್ ಕಾಯಿಲ್ ಈ ರೀತಿ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೊಟೇಷನಲ್ ಎಫೆಕ್ಟ್ಗೆ ಟಾರ್ಕ್ ಅಂತ ಕರಿತೀವಿ. ಹಾಗಾದ್ರೆ ದಟ್ ಟಾರ್ಕ್ ಬೇಕು ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಹಾಗಾದ್ರೆ ಟೋ ಈಸ್ ಈಕ್ವಲ್ ಟು ಫೋರ್ಸ್ ಅಂದ್ರೆ ಗೊತ್ತಿದೆ NBIL, perpendicular distance between these two forces. ಈ ಫೋರ್ಸ್ಗಳ ಮಧ್ಯೆ ಇರೋ perpendicular distance is equal to B, that is breadth of the coil. We know that length into breadth is equal to area of the rectangular coil. ಹಾಗಾದ್ರೆ instead of L into BA ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೋ equal to NBIA. ಇದೇನಿದು ಟಾರ್ಕ್ ಡ್ಯೂ ಟು ಕರೆಂಟ್ ಇಂದ ಆ ಕಾಯಿಲ್ ಅಲ್ಲಿ ಎಷ್ಟು ರೊಟೇಷನಲ್ ಎಫೆಕ್ಟ್ ಆಗಿದೆ, ದಟ್ ಟಾರ್ಕ್ ಡ್ಯೂ ಟು ಕರೆಂಟ್ I is equal to NBIA. ಯಾವಾಗ ಕಾಯಿಲ್ ರೊಟೇಟ್ ಆಗುತ್ತೋ ಆಗ ಈ ಸಸ್ಪೆನ್ಷನ್ ವೈರ್ ಅಲ್ಲಿ ಟ್ವಿಸ್ಟಿಂಗ್ಸ್ ಪ್ರೊಡ್ಯೂಸ್ ಆಗ್ತವೆ. ಕರೆಂಟ್ ಇಂದ ಕಾಯಿಲ್ ಕ್ಲಾಕ್ ವೈ ಡೈರೆಕ್ಷನ್ ರೊಟೇಟ್ ಆದ್ರೆ ಆ ಟ್ವಿಸ್ಟಿಂಗ್ಸ್ ಇಂದ ಆಂಟಿ ಕ್ಲಾಕ್ ವೈ ಡೈರೆಕ್ಷನ್ ಅಲ್ಲಿ ಕಾಯಿಲ್ ರೊಟೇಟ್ ಆಗುತ್ತೆ. ಹಾಗಾಗಿ ಕಪಲ್ ಡ್ಯೂ ಟು ಟ್ವಿಸ್ಟಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಗಲ್ ಆಫ್ ಡಿಫ್ಲೆಕ್ಷನ್ ಥೀಟಾ. ಥೀಟಾ ಇಸ್ ಮೆಜರ್ಡ್ ಬೈ ಯೂಸಿಂಗ್ ಕಾಯಿಲ್ ಅಂಡ್ ದಿಸ್ ಸ್ಕೇಲ್ ಅಂಡ್ ಲ್ಯಾಂಪ್ ಅರೇಂಜ್ಮೆಂಟ್ ಇಂದ ಈ ಒಂದು ಮಿರರ್ ಅನ್ನು ಯೂಸ್ ಮಾಡಿಕೊಂಡು ಥೀಟಾ ಡಿಫ್ಲೆಕ್ಷನ್ ಮೆಜರ್ ಮಾಡ್ತೀವಿ. ದಟ್ ಕಪಲ್ ಡ್ಯೂ ಟು ಟ್ವಿಸ್ಟಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಥೀಟಾ. ಸೊ ಟಾರ್ಕ್ ಡ್ಯೂ ಟು ಟ್ವಿಸ್ಟಿಂಗ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಥೀಟಾ. ದೆನ್ ದಿಸ್ tau T is equal to C into theta. Tau T is equal to C into theta. C is the constant in the suspension wire. C ಅಂದ್ರೆ ಈ ಒಂದು ಸಸ್ಪೆನ್ಷನ್ ವೈರ್ ಅಲ್ಲಿರೋ ಕಾನ್ಸ್ಟೆಂಟ್. ಇದಕ್ಕೆ ನಾವು ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಅಂತ ಕರಿತೀವಿ. ಸಿ ಈಸ್ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಇನ್ ದ ಸಸ್ಪೆನ್ಷನ್ ವೈರ್. ಸೊ ಯಾವಾಗ ಈ ಟೋಐ ಮತ್ತು ಟೋಟಿ ಎರಡು ಈಕ್ವಲ್ ಆಗ್ತಾವ ಅಂದ್ರೆ ಕಪಲ್ ಡ್ಯೂ ಟು ಕರೆಂಟ್ ಅಂಡ್ ಕಪಲ್ ಡ್ಯೂ ಟು ಟ್ವಿಸ್ಟಿಂಗ್ ಈಕ್ವಲ್ ಆಗ್ತಾವೋ ಆಗ ದಟ್ ಕಾಯಿಲ್ ಶುಡ್ ಬಿ ಇನ್ ಈಕ್ವಿಲಿಬ್ರಿಯಂ ಪೊಸಿಷನ್. ಆಗ ಕಾಯಿಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಬರುತ್ತೆ. ಹಾಗಾದ್ರೆ ಟೋ ಐ ಇಸ್ ನಥಿಂಗ್ ಬಟ್ NBIA ಅಂಡ್ ಟೋ ಟಿ ಇಸ್ ನಥಿಂಗ್ ಬಟ್ C into theta. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ I is equal to C theta divided by NBA. I is equal to C theta divided by NBA is the equation for current through the moving coil along it. ಹಾಗಾದ್ರೆ ಇಲ್ಲಿ equation ಅಲ್ಲಿ C constant in the suspension wire, N number of turns constant, poles in the produced magnetic field B constant, and the area of the rectangular coil A is also constant. Except theta, remaining factors are constant. ಹಾಗಾಗಿ I is directly proportional to theta. ಅಂದ್ರೆ current through the coil is directly proportional to angle of deflection theta produced by the coil. ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಆಂಗಲ್ ಆಫ್ ಡಿಫ್ಲೆಕ್ಷನ್ ಥೀಟಾ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಡಿಕ್ರೀಸ್ ಮಾಡಿದ್ರೆ ಆಂಗಲ್ ಆಫ್ ಡಿಫ್ಲೆಕ್ಷನ್ ಥೀಟಾ ಇಸ್ ಆಲ್ಸೋ ಡಿಕ್ರೀಸಸ್ ಇನ್ ದ ಮೂವಿಂಗ್ ಕಾಯಿಲ್ along it. ಹಾಗಾದ್ರೆ I is proportional to theta, then I is equal to K theta. K is the constant in the moving coil along it. ಹಾಗಾದ್ರೆ K is equal to I by theta, then theta ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಥೀಟಾ ಕ್ಯಾನ್ಸಲ್ ಆಗಿ C divided by NBA. ಇಲ್ಲಿ IS ಅಂದ್ರೆ ಕರೆಂಟ್ ಸೆನ್ಸಿಟಿವಿಟಿ. ಕರೆಂಟ್ ಸೆನ್ಸಿಟಿವಿಟಿ ಅಂತಂದ್ರೆ 1/K ಅಂದ್ರೆ ಥೀಟಾ ಬೈ I. ಆಂಗಲ್ ಆಫ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ಆಂಗಲ್ ಆಫ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಯೂನಿಟ್ ಕರೆಂಟ್ ಇಸ್ ಕಾಲ್ಡ್ ಕರೆಂಟ್ ಸೆನ್ಸಿಟಿವಿಟಿ. ಈ ಒಂದು ಯೂನಿಟ್ ಕರೆಂಟ್ ಇಂದ ಎಷ್ಟು ಆಂಗಲ್ ಆಫ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ನಾವು ಕರೆಂಟ್ ಸೆನ್ಸಿಟಿವಿಟಿ ಅಂತೀವಿ. IS equal to 1/K. ಹಾಗಾದ್ರೆ ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ NBA divided by C. ಹಾಗೆ VS ಅಂದ್ರೆ ವೋಲ್ಟೇಜ್ ಸೆನ್ಸಿಟಿವಿಟಿ. ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತಂದ್ರೆ ಆಂಗಲ್ ಆಫ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಯೂನಿಟ್ ವೋಲ್ಟೇಜ್. ಆಂಗಲ್ ಆಫ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಯೂನಿಟ್ ವೋಲ್ಟೇಜ್ ಇಸ್ ಕಾಲ್ಡ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಅಂದ್ರೆ ಯೂನಿಟ್ ವೋಲ್ಟೇಜ್ ಇಂದ ಎಷ್ಟು ಆಂಗಲ್ ಆಫ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ನಾವು ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. VS equal to theta by V. Theta divided by according to Ohm's law V is equal to I into R. R ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿಸ್ ಕಾಯಿಲ್. ಈ ಕಾಯಿಲ್ ಅಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಗೆ R ಅಂತೀವಿ. ಹಾಗಾದ್ರೆ ಥೀಟಾ ಬೈ I ಸಬ್ಸ್ಟಿಟ್ಯೂಟ್ ಮಾಡಿದ್ರೆ NBA divided by CR. ಇದು ಇಕ್ವೇಶನ್ ಫಾರ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಹಾಗಾದ್ರೆ ಕರೆಂಟ್ ಸೆನ್ಸಿಟಿವಿಟಿ ಅಥವಾ ವೋಲ್ಟೇಜ್ ಸೆನ್ಸಿಟಿವಿಟಿ ಕ್ಯಾನ್ ಬಿ ಇನ್ಕ್ರೀಸ್ ಬೈ ಇನ್ಕ್ರೀಸಿಂಗ್ ದ N, ಬೈ ಇನ್ಕ್ರೀಸಿಂಗ್ ದ B, ಬೈ ಇನ್ಕ್ರೀಸಿಂಗ್ ದ A, ಬೈ ಡಿಕ್ರೀಸಿಂಗ್ ದ C ಅಂಡ್ ಬೈ ಡಿಕ್ರೀಸಿಂಗ್ ದ R. ಈ ರೀತಿ ನಾವು ಕರೆಂಟ್ ಸೆನ್ಸಿಟಿವಿಟಿ ಮತ್ತು ವೋಲ್ಟೇಜ್ ಸೆನ್ಸಿಟಿವಿಟಿಯನ್ನು ವೇರಿ ಮಾಡ್ತೀವಿ ಬೈ ಯೂಸಿಂಗ್ ದೀಸ್ ಇಕ್ವೇಷನ್ಸ್. ಓಕೆ, ಅರ್ಥ ಆಯ್ತಾ?